ಫೌಂಡೇಶನ್ ರಾಮಣ್ಣವರು ಮತ್ತೆ ಅಜಯ್ ಸೋನಿ ಅವರು ಇವರೆಲ್ಲರೂ ನಮ್ಮ ತಂದೆಯವರೇ ಬಹಳ ಆತ್ಮೀಯರು. ವಯಸ್ಸಲ್ಲಿ ನನ್ನ ವಯಸ್ಸು ಅವ್ರಿಗಿದ್ರು ನಮ್ಮ ತಂದೆ ಹತ್ರ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತಾರೆ ಇವರೆಲ್ಲರೂ. ನನ್ನ ಹತ್ರ ನಾನು ಕೆಲಸ ಆಗಿಲ್ಲ ಅಂದ್ರೆ ಡೈರೆಕ್ಟ್ ನಮ್ಮ ತಂದೆಯವ್ರ ಹತ್ರ ಹೋಗಿ ಇಂಥ ಕೆಲಸ ಆಗಿಲ್ಲ ಅಂತ ಹೇಳಿ ಮಾಡಿಸ್ಕೊಂಡು ಹೋಗೋರು. ಇವರು ಬಹಳ ಚಾಣಾಕ್ಷರು ಎಲ್ಲ. ಅಭಯ್ ಫೌಂಡೇಶನ್ ಅವರು ಕೂಡ ಎಲ್ಲರೂ ಬಿಸ್ನೆಸ್ ಮ್ಯಾನ್ಸು, ಬಹಳ ಬುದ್ಧಿವಂತರಲ್ಲ. ಇವ್ರಿಗೆಲ್ಲ ಹೆಂಗ್ ನಡೆಸ್ಬೇಕು, ನಮ್ಮಂತವ್ರನ್ನ ಹೆಂಗ್ ಕೆಲಸ ಮಾಡಿಸ್ಬೇಕು ಅನ್ನೋದು ಇವ್ರಿಗೆ ಗೊತ್ತಿದೆ. ಅದ್ರ ಜೊತೆಗೆ ಇವತ್ತು ಆಯೋಜನೆ ಮಾಡುವಂತ ಕಾರ್ಯಕ್ರಮಗಳು ಜನಕ್ಕೆ ಏನು ಉಪಯೋಗ ಆಗುತ್ತೆ, ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡ್ಬೋದು ಅಂತೇಳಿ ಅಭಯ್ ಫೌಂಡೇಶನ್ ಇಷ್ಟು ವರ್ಷದಿಂದ ಏನೋ ಒಂದು ಮೋಟಿವ್ ಇಲ್ದಂಗೆ, ಏನೋ ಸ್ವಾರ್ಥ ಇಲ್ದಂಗೆ ಜನಕ್ಕೋಸ್ಕರ ಬಳ್ಳಾರಿ ಜನತೆಗೆ ನಾವು ಒಳ್ಳೇದು ಮಾಡ್ಬೇಕಂತೇಳಿ ನಾವೆಲ್ಲ ಏನ್ ಪ್ರಯತ್ನವನ್ನು ಮಾಡ್ತಿದ್ರಿ. ಈ ಪ್ರಯತ್ನಕ್ಕೆ ನಾವೆಲ್ಲರೂ ಸದಾ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ನಾವು ಕಾರ್ಯಕ್ರಮಗಳು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಏನು ನಮ್ಮ ನಾಮ ಕುಟುಂಬದಿಂದ ಅವರು ಮಗನಾದಂತ ಕಾರ್ತಿಕ್ ಅವರು, ನಮ್ಮ ರಾಮು ಅವರು, ಅಜಯ್ ಸೋನಿ ಅವರು, ಮತ್ತೆ ಇನ್ನೊಬ್ಬ ನಮ್ಮ ಹಳೆಯರ ಅಂತ ಏನಿದೆ ನಿನ್ನ ಹೆಸರು ಹೇಳ್ಬೇಕಲ್ಲ, ನಮ್ಮ ಇವರೆಲ್ಲ ಕುಟುಂಬ ಸದಸ್ಯರೇ ಸೇರ್ಕೊಂಡು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮಾಡ್ತಿದ್ದೀವಿ. ದಯಮಾಡಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡಿ ಸದಾ ನಿಮ್ಮ ಜೊತೆಗೆ ನಮ್ಮ ಫೌಂಡೇಶನ್ ಕೂಡ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ. ಟಚ್ ಲೈಫ್ ಫೌಂಡೇಶನ್ ಅಂತ ಹೇಳ್ತಾ, ಇನ್ನೊಂದು ರಾಯಲ್ ರೆಡ್ ಕ್ಲಬ್ ಅಂತೇಳಿ ನಾವು ಒಂದು ಸ್ಪೋರ್ಟ್ಸ್ ಕ್ಲಬ್ ಅನ್ನು ತೆಗೆದಿದ್ದೀವಿ. ಹೊಸ ಹೊಸ ಟ್ಯಾಲೆಂಟ್ಸ್ ಏನೋ ಬಳ್ಳಾರಿಯಲ್ಲಿ ನಮಗೆ ಕಂಡ್ರೆ ನಿಮಗೆ ಇನ್ನಷ್ಟು ಗ್ರಾಸ್ ರೂಟ್ ಲೆವೆಲ್ ಇರ್ತಾವೆಲ್ಲ ಇರ್ತಿರಲ್ಲ, ತಮಗೆಲ್ಲ ಗೊತ್ತಾಗ್ತಿರುತ್ತೆ. ಯಾವುದೋ ಒಂದು ಸ್ಟೂಡೆಂಟ್ ಒಂದು ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಹೋಗ್ಬೇಕಂದಾಗ ಏನು ಆರ್ಥಿಕವಾಗಿ ತೊಂದರೆಗಳು ಅವ್ರು ಇದ್ದಾಗ ನಮ್ಮ ಫೌಂಡೇಶನ್ ಆಗಿರ್ಬೋದು, ನಮ್ಮ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು, ನಿಮ್ಮ ಮೂಲಕ ಅವರಿಗೆ ಸಹಾಯ ಮಾಡೋಕ್ಕೆ ಸದಾ ನಿಮ್ಮ ಜೊತೆಗೆ ಇರುತ್ತೆ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 4 ವರ್ಷ ಕಂಪ್ಲೀಟ್ ಮಾಡಿ 5ನೇ ವರ್ಷದ ಮಗು ಅಭಯ ಫೌಂಡೇಶನ್. ಸೊ ಪ್ರತಿ ವರ್ಷದಲ್ಲಿ ಬರೀ ಕ್ರಿಕೆಟ್ ಒಂದೇ ಅಲ್ಲ ಅಂತ ಹೇಳ್ಬಿಟ್ಟು ನಾವು ಫಸ್ಟ್ 3 years ಕೋವಿಡ್ ಅಲ್ಲಿ ಸೇವೆ ಮಾಡಿದ್ವಿ. 85% ಜನರಿಗೆ ಅಭಯ ಫೌಂಡೇಶನ್ ಗುರ್ತಿಟ್ಟು ಬಂದಿರೋದೇ ಆ ಕೋವಿಡ್ ಸೇವೆಯಿಂದ. ಸೊ ಲಾಕ್ಡೌನ್ ಅಲ್ಲಿ ನಾವು ಜನರಿಗೆಲ್ಲ ಹೋಗ್ಬಿಟ್ಟು ಊಟದ ವ್ಯವಸ್ಥೆ ಮಾಡಿ ವ್ಯಾಕ್ಸಿನ್ಸ್ ಎಲ್ಲ ಪ್ರೊವೈಡ್ ಮಾಡಿದ್ವಿ. ಸೊ ಅದರಿಂದನೇ ಅಭಯ ಫೌಂಡೇಶನ್ ಇವತ್ತು ಇಷ್ಟು ಜನರಿಗೆ ಅವೇರ್ನೆಸ್ ಆಗಿದೆ. ಸೊ ಎಲ್ಲ ಟೀಮ್ ಸ್ಪಾನ್ಸರ್ಸ್, ಟೀಮ್ ಓನರ್ಸ್ ಸಪೋರ್ಟ್ ಇಂದ ಈ ಕ್ರಿಕೆಟ್ ಲೀಗ್ ಟೂರ್ನಮೆಂಟ್ ಮಾಡ್ತಾನೆ ಇದೀವಿ. ಸೊ ಎಲ್ಲದಕ್ಕೂ ಮುಖ್ಯ ವಿಷಯ ಏನಂದ್ರೆ ಇದು ವರ್ಷಕ್ಕೊಂದು ಟೂರ್ನಮೆಂಟ್. ಸೊ ಬ್ಯಾಲೆನ್ಸ್ 360 days ಏನ್ ಮಾಡ್ತಾರಪ್ಪ ಇವರು ಅಂತ ಬಹಳ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಸೊ ನಾವು ಲಾಸ್ಟ್ ಇಯರ್ ನಮ್ಮ ಪ್ರಶಾಂತ್ ಕುಮಾರ್ ಮಿಶ್ರಾ ಸರ್ ಅವರಿಂದ ಜಾಬ್ ರಿಕ್ರೂಟ್ಮೆಂಟ್ ಸರ್ವಿಸಸ್ ಸ್ಟಾರ್ಟ್ ಮಾಡಿದೀವಿ. ಇವತ್ತು ಸೂಪರ್ ಡೂಪರ್ ಹಿಟ್ ಆಗಿದೆ. 70% ಬಳ್ಳಾರಿ ಎಂಪ್ಲಾಯರ್ಸ್ ಎಲ್ಲ ನಮಗೆ ಕಾಲ್ ಮಾಡಿಬಿಟ್ಟು ಆ ಸರ್ವಿಸ್ ಅನ್ನು ಪ್ರೊವೈಡ್ ತಗೋತಾ ಇದ್ದಾರೆ. ಅಂಡ್ ಐ ಆಮ್ ಪ್ರೌಡ್ ಟು ಸೇ ಸರ್, ಲಾಸ್ಟ್ 13 months ಅಲ್ಲಿ ವಿ ಹ್ಯಾವ್ ಪ್ರೊವೈಡೆಡ್ 800+ ಕ್ಯಾಂಡಿಡೇಟ್ಸ್ ಎಂಪ್ಲಾಯ್ಮೆಂಟ್. ಸೊ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಒಂದು ವರ್ಷದಲ್ಲಿ 800ಕ್ಕೂ ಜಾಸ್ತಿ ಜನಗಳ ಜಾಬ್ಸ್ ಕೊಡಿಸಿದೀವಿ ಅಂದ್ರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ಅಂಡ್ ಅದು ಎವ್ರಿ ಡೇ ಸರ್ವಿಸ್ ಇರುತ್ತೆ, ನಿತ್ಯದ ಸರ್ವಿಸ್. ದಟ್ ಈಸ್ ಅವರ್ ಆಕ್ಚುಲ್ ಅಭಯ ಫೌಂಡೇಶನ್ ಪಾರ್ಟ್ ಆಫ್ ದ ಸರ್ವಿಸ್ ಆಕ್ಟಿವಿಟಿ. ಸೊ ಕ್ರಿಕೆಟ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್. ಅಂಡ್ ಆಸ್ ಎವ್ರಿ ಇಯರ್, ಫಸ್ಟ್ ಇಯರ್ ಅಲ್ಲಿ 8 ಟೀಮ್ ಡಿಪಾರ್ಟ್ಮೆಂಟ್ಸ್ ಇದ್ದವು, ಸೆಕೆಂಡ್ ಇಯರ್ ಅಲ್ಲಿ 12 ಆಯಿತು, 3ನೇ ವರ್ಷ 16, 4ನೇ ವರ್ಷ 20, ಈ ಸರಿ 28 ಪ್ರೊಫೆಷನಲ್ ಅಂಡ್ ಡಿಪಾರ್ಟ್ಮೆಂಟ್ಸ್ ಆರ್ ಪಾರ್ಟಿಸಿಪೇಟೆಡ್. ಸೊ ವಿ ಆರ್ ರಿಯಲಿ ಪ್ರೌಡ್ ಆಫ್ ದಟ್ ಸಪೋರ್ಟ್. ಅಂಡ್ ಇದಕ್ಕೆ ನಮ್ಮ ಅಬಯನ್ಸ್ ವರ್ಕ್ ಎಷ್ಟಿರುತ್ತೆ ಅಂತ ಎಲ್ಲ ಟೀಮ್ಸ್ಗಂತೂ ಗೊತ್ತಿದೆ. ಸೊ ದಟ್ಸ್ ಐ ಥ್ಯಾಂಕ್ ಆಲ್ ಅಬಯನ್ಸ್ ಫಾರ್ ದೇರ್ ಸಪೋರ್ಟ್ ಅಂಡ್ ಫಾರ್ ದ ಡೆಡಿಕೇಶನ್ ಇನ್ ಸರ್ವಿಸ್. ಹಿಂದೆ ಕೂಡ ಜಿಲ್ಲಾಧಿಕಾರಿಗಳು ಬಂದಿದ್ರು. ನಾವು ಈ ಸೀಸನ್ನಲ್ಲಿ ಐ ಥಿಂಕ್ ಈ ವರ್ಷ ಈ ಜನವರಿ ತಿಂಗಳಲ್ಲಿ ತಂದು ಒಂದು ಕಾರ್ಯಕ್ರಮ ಇದೆ. ಇಟ್ ಈಸ್ ಅ ವೆರಿ ಹಾರ್ಟಿ ಮೂಮೆಂಟ್. ಐ ಥಿಂಕ್ ನಾಡದ್ದು 3 ದಿವಸ ತಾವೆಲ್ಲರೂ 28 ಟೀಮ್ ಈ ಸತಿ ಪಾರ್ಟಿಸಿಪೇಟ್ ಆಗ್ತಾ ಇದೆ. ಐ ಥಿಂಕ್ ಇದಕ್ಕಿಂತ ಜಾಸ್ತಿ ಟೀಮ್ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಾಂದ್ರೆ ಇನ್ನೂ ಒಂದು 5-6 ಟೀಮ್ ರೆಡಿ ಇತ್ತು. ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ಇದು ಒಂದು ಸ್ಪೋರ್ಟ್ಸ್ ಅಂತೂ ಹೇಳಿದ್ರೆ ಏನಂದ್ರೆ ಇಟ್ ಇಸ್ ಲೈಕ್ ಫಿಸಿಕಲ್ ಆಸ್ ವೆಲ್ ಆಸ್ ಮೆಂಟಲ್ ಎಕ್ಸರ್ಸೈಸ್. ಇದರಿಂದ ನಿಮಗೆ ಒಂದು ಸ್ಫೂರ್ತಿ, ಉಲ್ಲಾಸ ಮತ್ತು ಆಮೇಲೆ ಬಹಳಷ್ಟು ಸರ್ಕಾರಿ ಇಲಾಖೆಯಿಂದ ಬಹಳಷ್ಟು ಟೀಮ್ಗಳು ಬಂದಿದೆ. ಸೊ ಐ ವಿಶ್ ಆಲ್ ಆಫ್ ಯು ವೆರಿ ಬೆಸ್ಟ್. ಐ ಹೋಪ್ ದ ಬೆಸ್ಟ್ ಟೀಮ್. ಥ್ಯಾಂಕ್ ಯು. ತುಂಬಾ ಖುಷಿ ಪಡೋದಿಲ್ಲ. ಯಾಕಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಎಷ್ಟು ಡಿಪಾರ್ಟ್ಮೆಂಟ್ಸ್ ಆಫೀಸರ್ಸ್ ನಾವು ನೋಡಿರ್ತೀವಿ, ಯಾವಾಗಲೂ ಸೀರಿಯಸ್ ಆಗಿ ನಮಗೆ ಫೇಸ್ ಮಾಡಿದಾಗ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಬಟ್ ಈಗ ಬೇರೆ ಕಲರ್ಫುಲ್ ಆಗಿ ನಾನು ನೋಡ್ತಾ ಇದ್ದೀನಿ, ಎಲ್ಲರೂ ಫುಲ್ ಉತ್ಸಾಹದಿಂದ ಒಂದು ಕ್ರಿಕೆಟ್ ಆಡಕ್ಕೆ ಬಂದಿದ್ದಾರೆ. ಸೊ ಒಳ್ಳೆಯದಾಗಿ ನಾನು ಅಭಯ ಫೌಂಡೇಶನ್ಗೆ ಕೃತಜ್ಞತೆ ಮತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.
ಇಷ್ಟೊಂದು ಡಿಪಾರ್ಟ್ಮೆಂಟ್ಸ್, ಇಷ್ಟೊಂದು ಗೌರ್ಮೆಂಟ್ ಎಂಪ್ಲಾಯೀಸ್ನ ಕರ್ಕೊಂಡು ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಐ ಲೈಕ್ ಟು ಥ್ಯಾಂಕ್ ದಮ್ ಅಂಡ್ ಕಂಗ್ರಾಚುಲೇಟ್ ದಮ್. ಈ ತರ ಬಳ್ಳಾರಿಯಲ್ಲಿ ಎರಡು ವಿಷಯ ಈ ತರ ಮಾಡಿದಾಗ ಒಂದು ಸಮನ್ವಯ, ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು, ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು, ಖಾಸಗಿ ಸಂಸ್ಥೆಗಳಾಗಿರ್ಬೋದು, ಒಂದು ಸಮನ್ವಯ ಆಗುತ್ತೆ, ಒಂದು ಕೋಆರ್ಡಿನೇಷನ್ ಆಗುತ್ತೆ. ಸೊ ಬೇರೆ ಬಳ್ಳಾರಿಯಲ್ಲಿ ಅಭಿವೃದ್ಧಿಗೋಸ್ಕರ ಏನಾದರೂ ಒಂದು ಕೆಲಸ ಕಾರ್ಯಗಳಿದ್ರೆ ಸುಲಭ ಆಗುತ್ತೆ. ಸೊ ಈ ತರ ಒಂದು ಆದ್ರೆ ಆಕ್ಚುಲಿ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಸ್ ಮೀಟ್ ಆಗ್ತಿದ್ರೆ ಓವರ್ ಆಲ್ ಡೆವಲಪ್ಮೆಂಟ್ಗೆ ಒಂದು ಒಳ್ಳೇದು. When they invited, I was really happy because I studied in St. Philomena. Only when we were seeing this ground colorful is only annual day. When we are having annual day, ಅವ ಒಂದೇ ಗ್ರೌಂಡ್ ಅಲ್ಲಿ ಫುಲ್ ಇರ್ತದೆ. ಆಮೇಲೆ ಯಾವತ್ತೂ ಏರ್ ಇರ್ತದಿಲ್ಲ. And I don't know, after few years I went to Saudi Arabia. When I came back, some people, they were walking in the ground. Now after being cricket here, every day I see all the ground will be very full. So I am very happy at least people are using the ground and everything. And even our Scott Raymack also, we have given them to play. We are always there to help our sports come up. I would like to congratulate first Abhaya Foundation for conducting 4 cricket tournaments consecutively in a row. Successfully, they have completed 4 tournaments, and with the fifth one, I am sure it will be better work. I have seen them from early days. There is pre-COVID time also. They formed during COVID, I think. The Abhaya Foundation has formed during COVID and doing some COVID-related services, and have grown organically to become such a wonderful organization. As I see today, I can see it is nothing but a Ballari is IPL, mini IPL for Ballari. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.